ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ದುಬೈಯಿಂದ ಜಾನ್ ಆಗ್ತಿದ್ದಾರೆ ಶಶಿಕಾಂತ್ ಯಾರು ಅಂತ ಹೇಳಿದ್ರೆ ದುಬೈಯಲ್ಲಿ ಸಿಕ್ಕಾಕಿಕೊಂಡಿರುವಂಥದ್ದು. ಹಾಗಾಗಿ ದುಬೈಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಶಶಿಕಾಂತ್ ಅವರೇ ನಮಸ್ಕಾರ. ಹಲೋ ಸರ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಸ್, ಹೇಗಿದ್ದೀರಿ? ಸದ್ಯದ ಪರಿಸ್ಥಿತಿ ಹೇಗಿದೆ ದುಬೈ? ಇವಾಗ ಸದ್ಯಕ್ಕೆ ಆಲ್ ಕ್ಲಿಯರ್ ಸರ್. ಸೊ ನಮ್ಮ ಮನೆಯಿಂದ ನೋಡ್ಬೋದು, ಇಲ್ಲಿ ಏನೂ ಇಲ್ಲ, ಎಲ್ಲ ನಾರ್ಮಲ್ ಲೈಫ್ ಅನಿಸ್ತಾ ಇದೆ. ಸೊ ಸದ್ಯಕ್ಕೆ ಆಲ್ ಕ್ಲಿಯರ್ ಸರ್, ಆಲ್ ಗುಡ್ ಇದೆ ಸರ್. ಶಾಸಕರು ನಿಮಗೆ ಕಾಲ್ ಮಾಡ್ತಾರೆ, ಧೈರ್ಯ ತುಂಬುವಂತ ಕೆಲಸ. ಯಾವಾಗ ಕಾಲ್ ಬಂದಿದೆ? ಯಾವಾಗ? ನಿನ್ನೆ ಸಂಜೆ ಬಂತು ಸರ್. ಆಕ್ಚುಲಿ ಮಧ್ಯಾಹ್ನ ಚಿದು ಅಣ್ಣ ಅಂತಿದ್ದಾರೆ ಸರ್, ಶಾಸಕರ ಪುತ್ರ, ಅವ್ರು ಕಾಲ್ ಮಾಡಿದ್ರು. ಅವಾಗಲೇ ಧೈರ್ಯ ಬಂದಿತ್ತು. ಅವಾಗ ನಮ್ಮ ಸರ್ ಕಾಲ್ ಮಾಡಿದಾಗ ಮತ್ತೆ ತುಂಬಾ ಧೈರ್ಯ ಬಂತು ಸರ್. ಅವಾಗ ಒಂದ್ ಸ್ವಲ್ಪ ರಿಲೀಫ್ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ತುಂಬಾ ಭಯ ಬಿದ್ದಿದ್ವಿ ಸರ್ ನಾವಿಲ್ಲಿ. ಸ್ವಲ್ಪ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇತ್ತು ನಮ್ಗೆ. ಸೊ ಅದಾತಲ್ಲ ನಮ್ಮ ಶಾಸಕರು ಕಾಲ್ ಮಾಡಿದಾಗ ತುಂಬಾ ಧೈರ್ಯ ಬಂತು ಸರ್. ವಾಪಸ್ ನಾವು ಫ್ಲೈಟ್ ಕೂಡ ಬುಕ್ ಮಾಡಿದೀವಿ ಸರ್ ನಿನ್ನೆ. ಇವತ್ತು ನಮ್ದು ಮಧ್ಯಾಹ್ನ ಫ್ಲೈಟ್ ಇದೆ ಸರ್, 1 ಗಂಟೆಗೆ. ಶಶಿಕಾಂತ್ ಅವರೇ, ಅಂದ್ರೆ ನೀವು ಹೋಗಿದ್ದು ಯಾವ ವಿಚಾರಕ್ಕೆ? ಕೆಲ್ಸಕ್ಕಂತ ಹೋಗಿದ್ರ ಅಥವಾ ಹೇಗೆ? ಇಲ್ಲ ಸರ್, ನಾವು ಪ್ರವಾಸಕ್ಕಂತ ಬಂದಿದ್ವಿ. ನಾವು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ಸರ್, ಒಂದ್ಸತಿ ನೋಡ್ಬೇಕು, ಹೊರದೇಶ ನೋಡ್ಬೇಕು ಅಂದ್ರೆ. ಯಾವತ್ತು ಫ್ಲೈಟ್ ಮಾಡಿರ್ಲಿಲ್ಲ. ಸೊ ಇದೇ ಸರ್ ನನ್ನ ಫಸ್ಟ್ ಫ್ಲೈಟೇ ದುಬೈಗಿತ್ತು. ಸೊ ಅದೇ ಕೂಡ ಬಂದ್ಮೇಲೆ ಹೀಗಾಯ್ತು. ಸೊ ಅದೇ ಸ್ವಲ್ಪ ಬೇಜಾರು ಸರ್ ಅಷ್ಟೇ. ಎಷ್ಟು ಜನ ಇದ್ರಿ? 5 days ಇತ್ತು ಸರ್. ಆಕ್ಚುಲಿ ನಾವು ಎಲ್ಲ ಪ್ಲಾನ್ ಪ್ರಕಾರ ವರ್ಕ್ ಆಗಿದ್ರೆ ನಿನ್ನೆ ರಿಟರ್ನ್ ಬರ್ಬೇಕಾಗಿತ್ತು ಸರ್. ಬಟ್ ಇದೆಲ್ಲ ಆಗಿರೋದ್ರಿಂದ ನಿನ್ನೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಸೊ ಇವತ್ತು ಬರ್ತಾ ಇದೀವಿ ಸರ್. ಇವತ್ತು ಮಧ್ಯಾಹ್ನ ಫ್ಲೈಟ್ ಇದೆ ನಮ್ದು. ದುಬೈಯಲ್ಲಿ ಯಾವ ಭಾಗದಲ್ಲಿ ಇದ್ದೀರಿ? ಮರೀನಾ ಬೀಚ್ ಭಾಗದಲ್ಲಿ ಇದೀವಿ ಸರ್ ನಾವು. ನೀವು ನೋಡಿದ್ರೆ DMCC ಮೆಟ್ರೋ ಸ್ಟೇಷನ್ ಅಂತ ಇದೆ. ಸೊ ಮೆಟ್ರೋ ಸ್ಟೇಷನ್ಗೆ ನಾವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ ಸರ್. ಶಶಿಕಾಂತ್ ಅವರೇ, ಈಗ ಇವತ್ತು ವಾಪಸ್ ಬರ್ತಾ ಇದೀವಿ ಅಂತ ಹೇಳಿದ್ರಿ, ಬಟ್ ಈಗ ಸಿಗ್ತಾ ಇರುವಂತ ಮಾಹಿತಿ ಮತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋದು. ಸೊ ನಿಮ್ ಗಮನಕ್ಕೆ ಬಂದಿದೆ ಅಥವಾ ನಿಮ್ಮ ಫ್ಲೈಟ್ ಇದೆಯಾ? ಇದು ಅದೇ ಸರ್, ನಾನು ಲೈಕ್ 5 ನಿಮಿಷಕ್ಕೊಂದ್ಸತಿ ಮೇಲ್ ಚೆಕ್ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಎಮಿರೇಟ್ಸ್ ಫ್ಲೈಟೇ ಬುಕ್ ಮಾಡಿದ್ವಿ ಸರ್. ಇಂಡಿಗೋ ಬೇರೆ ಏನೋ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ. ಸೊ ನಾವು ಎಮಿರೇಟ್ಸ್ ಫ್ಲೈಟೇ ಬುಕ್ ಮಾಡಿದ್ವಿ ಸರ್. ಸೊ ನಾನು ಮೇಲ್ ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ನಂಗೆ ಆ ತರದ್ ಯಾವ್ದು ಮೇಲ್ ಬಂದಿಲ್ಲ ಸರ್. ಇನ್ನ ಕ್ಯಾನ್ಸಲ್ ಆಗಿದೆ ಆ ತರದ್ ಯಾವ್ದು ಮೇಲ್ ಬಂದಿಲ್ಲ ಸರ್. ಶಶಿಕಾಂತ್ ಅವರೇ, ಅಲ್ಲಿ ಭಯ ಆಗ್ತಿದೆ ಹೇಗೆ ನಿಮ್ಗೆ? ಹೌದು ಸರ್, ನಿನ್ನೆ ತನಕ ತುಂಬಾ ಭಯ ಆಗ್ತಾ ಇತ್ತು ಸರ್. ಆಕ್ಚುಲಿ ಅದು ಹೇಳೋಕ್ಕಾಗಲ್ಲ, ಅದೊಂಥರ ಫೀಲ್ ಸರ್. ಅದ್ ಗೊತ್ತಿಲ್ಲ. ಅಪರೂಪಕ್ಕೆ ಹೋಗಿರ್ತೀರಿ ಪ್ರವಾಸಕ್ಕೆ? ಅಪರೂಪ ಅಲ್ಲ ಸರ್, ನಾವು 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ನಾನು ದುಬೈ ಒಂದ್ಸತಿ ಹೋಗ್ಬೇಕು, ದುಬೈ ಒಂದ್ಸತಿ ನೋಡ್ಬೇಕು ಅಂತ. ಸೊ ಅಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಪೀಪಲ್, ಗೊತ್ತಲ್ಲ ಸರ್ ನಿಮ್ಗೆ, ಅದೊಂದು ಡ್ರೀಮ್ ತರ. ಸೊ ಒಂದ್ಸತಿ ನೋಡ್ಬೇಕಪ್ಪ ಹೊರದೇಶ ಅಂತ. ಸೊ ಇದೇ ನನ್ನ ಫಸ್ಟ್ ಫ್ಲೈಟ್ ಸರ್. ನಾನು ಡೊಮೆಸ್ಟಿಕ್ ಫ್ಲೈಟ್ ಕೂಡ ಇನ್ನೂ ಹತ್ತಿಲ್ಲ. ಸೊ ಫಸ್ಟ್ ಫ್ಲೈಟ್ ಬಂದಿದೆ ದುಬೈಗೆ. ಬಂದಾಗ ಈ ತರ ಆಗಿದ್ದು ತುಂಬಾ ಬೇಜಾರಿತ್ತು ಸರ್. ಬಟ್ ನೀವು ಹೋಗಿರೋದು ಎಲ್ಲರೂ ಸೇಫ್ ಆಗಿದ್ದೀರಿ ತಾನೆ? ಸೇಫ್ ಆಗಿದ್ವಿ ಸರ್. ನಾವು ಇಲ್ಲಿ Airbnb ಮಾಡಿದೀವಿ ಸರ್ ನಮ್ದು. ಸೊ ಏನು ಪ್ರಾಬ್ಲಮ್ ಇಲ್ಲ ಸರ್, ಊಟದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೆಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಇದೆ. ಸೊ ಆ ತರದ್ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾವು ಸೇಫ್ ಆಗಿ ಇದೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಆ ಕಡೆ ಈ ಕಡೆ ಸ್ವಲ್ಪ ಆಗ್ತಾ ಇದೆ ಅಂತ ಕೇಳಿದ್ವಿ. ಬಟ್ ನಮ್ ಸರೌಂಡಿಂಗ್ ಏರಿಯಾದಲ್ಲಿ ಆ ತರದ್ದೇನು ಇಲ್ಲ ಸರ್. ನಿಮ್ಮ ಸುತ್ತಮುತ್ತಲು ಏನಾದ್ರೂ ಸೌಂಡ್ ಬರುವಂತ ಸಾಧ್ಯತೆ ಇದೆ? ಬ್ಲಾಸ್ಟ್ ಆಗಿರೋದು ಇದೆಯಾ ಅಕ್ಕಪಕ್ಕದಲ್ಲಿ? ಸೌಂಡ್ ಕೇಳಿಸಿದೆ ಸರ್. ಎಸ್, ಸೌಂಡ್ ಬಂದಿದೆ. ಬಟ್ ಅಕ್ಕಪಕ್ಕ ಅಂತ ಹೇಳಕ್ಕಾಗಲ್ಲ ಸರ್, ತುಂಬಾ ದೂರ ಇದೆ ಅನ್ಸುತ್ತೆ. ಮೇ ಬಿ ಸೌಂಡ್ ತುಂಬಾ ಜೋರಾಗಿತ್ತು ಅದು. ಸೊ ಫಾಗ್ ಎಲ್ಲ ತುಂಬಾ ಕಾಣಿಸ್ತಾ ಇತ್ತು ಸರ್ ನಮ್ಗೆ. ದೂರದಿಂದ ಮೊಬೈಲ್ ಅಲ್ಲಿ ಝೂಮ್ ಹಾಕಿದ್ರೆ ಅಂದ್ರೆ ಕಾಣಿಸ್ತಾ ಇತ್ತು ಸರ್. ತುಂಬಾ ದೂರದಲ್ಲಿ ಹೊಗೆ ಎಲ್ಲ ಬರೋದು, ಆ ತರದೆಲ್ಲ ಇನ್ಸಿಡೆಂಟ್ ಕಾಣಿಸ್ತಾ ಇತ್ತು. ಈಗ ಎಲ್ಲರೂ ಬಟ್ ಆದ್ರೆ ನೀವು ಇಲ್ಲೇ ಸುತ್ತಮುತ್ತ. ಹೌದು ಸರ್, ಎಲ್ಲರೂ ಒಂದೇ ಕಡೆ ಇದೀವಿ, ರೂಮಲ್ಲಿ ಇದೀವಿ. ಫ್ಲೈಟ್ ಇದೆ ಸರ್. ಇವಾಗ ಮ್ಯಾಗಿ ಮಾಡ್ತಾ ಇದೀವಿ, ತುಂಬಾ ಹಶುವಾಗಿತ್ತು. ಸೊ ಮ್ಯಾಗಿ ಮಾಡ್ಕೊಂಡು ಟೀ ಕುಡ್ದು ಇವಾಗ ಬರ್ಬೇಕು ಸರ್, ಹೊರಡ್ಬೇಕು. ಅಂದ್ರೆ ಜನ ಧೈರ್ಯದಿಂದ ಓಡಾಟ ಮಾಡ್ತಿದ್ದಾರೆ, ಬಟ್ ಕೆಲವೊಂದಿಷ್ಟು ಭಾಗಗಳಲ್ಲಿ ಸಮಸ್ಯೆ ಇದೆ ಅಂತ. ಹೌದು ಸರ್, ಇಲ್ಲಿ ನಾವು ಇರೋ ಕಡೆ ಕೆಳಗಡೆ ನೋಡಿದ್ರೆ ಅವ್ರು ಇಲ್ಲಿ ಏನ್ ಆಗಿದೆಯಲ್ಲ ಅಂತ ಅವ್ರಿಗೆ ಡೌಟೇ ಸರ್. ಆ ತರ ಜನ ಇದ್ದಾರೆ ಸರ್. ಇಲ್ಲಿ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ಆ ತರ ಇದೆ ಸರ್. ಇಲ್ಲಿ ಯಾರು ಭಯ ಪಡ್ತಾ ಇಲ್ಲ. ಮೇ ಬಿ ನಾವೇ ಭಯ ಪಡ್ತಿದ್ದೇನೋ ಅಂತ ಒಂದೊಂದ್ಸತಿ ಅನ್ಸುತ್ತೆ. ಬಟ್ ಸ್ಟಿಲ್ ಗೊತ್ತಿಲ್ಲ ಸರ್. ಅದೇ ಅಂದ್ರೆ ಈ ಘಟನೆ ಆದ ಬಳಿಕ, ಅಂದ್ರೆ ನೀವು ಈ ರೀತಿ ಸಿಕ್ಕಾಕೊಂಡಿದ್ದೀರಲ್ಲ, ಅದಾದ ನಂತರ ನಿಮ್ಮ ಫ್ಯಾಮಿಲಿ ಜೊತೆ ಮಾತುಕತೆ ಆಗಿದೆ? ಫ್ಯಾಮಿಲಿಗೆ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿ ಆ ರೀತಿಯ ಮಾತುಕತೆ, ಧೈರ್ಯ ಬಟ್ ಸರ್ ನಾವು ಎಷ್ಟೇ ಅವ್ರು ಭರವಸೆ ಕೊಟ್ಟರು, ಧೈರ್ಯ ಕೊಟ್ಟಿದ್ವಿ. ಬಟ್ ಸ್ಟಿಲ್ ಮನೆಯವರಲ್ಲ ಸರ್, ಅಮ್ಮ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಏನಕ್ಕೆ ಹೋದೆ ನೀನು, ಇಲ್ಲೇ ಇರ್ಬೇಕಲ್ಲ ಅಂತ. ಸೊ ನಮ್ಮ ಅಣ್ಣನು ನಮ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದ ಸರ್. ಪ್ರತಿಯೊಂದ್ಸತಿ ಫ್ಲೈಟ್ ಚೆಕ್ ಮಾಡೋದು, ಯಾವ ಫ್ಲೈಟ್ ಹೋಗ್ತಾ ಇದೆ, ಯಾವ ಫ್ಲೈಟ್ ಇಲ್ಲ, ಫ್ಲೈಟ್ ಸ್ಟೇಟಸ್ ಏನು ಅಂತ. ನಮ್ಮ ಅಣ್ಣ ಸರ್ ಶ್ರೀಧರ್ ಅಂತ. ಸೊ ನಾನು ಈ ಲೈಕ್ ಹೇಳ್ಬೇಕು ಅಂದ್ರೆ, ಆ ತರದ ಅಣ್ಣ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದೀನಿ ಸರ್ ನಾನು. ಸಾರಿ. ಶಶಿಕಾಂತ್ ಅವರೇ, ಕಾಮಾಗಿರಿ. ನಮ್ಮ ಭಾರತ ದೇಶ, ನಾವು ಭಾರತದಲ್ಲಿ ಹುಟ್ಟಿದೀವಿ ಅಂದ್ರೆ ಹೆಮ್ಮೆ ಪಡಬೇಕು ನಾವು. ಇವತ್ತು ನಾವು ಭಾರತೀಯರು ಅಂತ ಹೇಳಿದಾಗ ನೀವು ಸೇಫ್ ಆಗಿ ವಾಪಸ್ ಬರ್ತಾ ಇದ್ದೀರಿ. ಈ ಕ್ಷಣ ಮೋದಿ ಬಗ್ಗೆ ಏನು ಹೇಳ್ತೀರಿ? ತುಂಬಾ ಹೆಮ್ಮೆ ಇದೆ ಸರ್ ನಮ್ಗೆ. ಅದೇ ಹೇಳ್ತಾರಲ್ಲ ಸರ್, ನಮ್ಮ ಮನೇನೆ ನಮ್ಗೆ ಇದಂತ ಆ ತರ ಆಗಿದೆ ಸರ್ ಇವಾಗ.
ಸೊ ನಾವು ಹೋಗಿ ನಮ್ಮ ಮನೆ ಸೇರ್ಕೊಂಡು ಎಲ್ಲರೂ ನೋಡಿದ್ರೆ ಅದೇ ಸಾಕು ಅಂತ ಆ ತರ ಫೀಲ್ ಆಗ್ತಾ ಇದೆ. ಶಶಿಕಾಂತ್ ಅವ್ರೆ, ಏನಾಗಲ್ಲ, ಮೋದಿ ಅಂತ ಬಂದಾಗ ನಾವು ಎಲ್ಲರೂ ಏನು ಅನ್ಕೊಂಡಿದೀವಿ, ಈ ದೇಶಕ್ಕೆ ಪ್ರಧಾನಿ ಯಾವ ರೀತಿಯಾಗಿ ಇರಬೇಕು, ಎಂಥವ್ರು ಪ್ರಧಾನಿ ಬೇಕು ಈ ದೇಶಕ್ಕೆ ಅಂತ ನಾವೆಲ್ಲರೂ ಏನು ಅನ್ಕೊಂಡಿದೀವಿ ಅಂತ ಪ್ರಧಾನಿ ನಮಗೆ ಹೌದು ಸಿಕ್ಕಿದ್ದಾರೆ. ಸರ್, ನಿಜ. ನೋಡಿ, ಅದೇ ಸರ್, ಆ ನಂಗೆ ತುಂಬಾ ಈ messages ದೇಶದ ಕೂಡ ಏನ್ ಬರ್ತಾ ಇದೆ ಅಕ್ಕಪಕ್ಕ ಅಂದ್ರೆ ಸರ್, ಎಲ್ಲ Instagram ಕಡೆ ಅಲ್ಲಿ. ಬ್ಲಾಸ್ಟು ಬಾಂಬು ಯುದ್ಧ ನಡೀತಾ ಇದೆ, ಭಾರತೀಯರು ನಾವು ಸೇಫ್ ಆಗಿದ್ದೇವೆ, ನಮಗೆ ಹೆಮ್ಮೆ ಅಲ್ವಾ ಇದು? ಹೌದು ಸರ್, ಹೌದು ಸರ್. ನಂಗೆ ತುಂಬಾ ಮೆಸೇಜ್ ಅದೇ ಬರ್ತಾ ಇತ್ತು ಸರ್, ವಿ ಹ್ಯಾವ್ ಮೋದಿ ಡೋಂಟ್ ವರಿ, ವಿ ಹ್ಯಾವ್ ಮೋದಿ ಡೋಂಟ್ ವರಿ ಅಂತ. ಸೊ ತುಂಬಾ ಜನ ಆ ತರ ಮೆಸೇಜ್ ಕೂಡ ಮಾಡಿದ್ರು. ಶಶಿಕಾಂತ್ ಅವರೇ, ನೀವು ಯಾವುದೇ ಕಾರಣಕ್ಕೂ ಕೂಡ ಕುಗ್ಬೇಡಿ, ಧೈರ್ಯವಾಗಿರಿ, ಏನಾಗಲ್ಲ. ಈಗ ಲಕ್ಷ್ಮಣ್ ಸವದಿ ಅವರು ಮಾತನಾಡಿದ್ರಲ್ಲ, ಅಂದ್ರೆ ಅವ್ರು ಯಾವ ರೀತಿಯಾಗಿ ಮಾತನಾಡಿದ್ರೆ ವಾಪಸ್ ಕರೆ ತರುವಂತ ಕೆಲಸ ಹೇಗಿರುತ್ತೆ ಏನು ಎತ್ತ ಅಂತೇಳಿ ಅವ್ರು ಮಾತನಾಡಿದ್ರೆ ಅದೇ ಸರ್, ಅವರು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಅವ್ರು ಒಬ್ರು ನಂಬರ್ ಕೊಟ್ರು ಸರ್, ಏನಾದ್ರು ಬೇಕಿದ್ರೆ ಅವ್ರಿಗೆ ಕಾಲ್ ಮಾಡು ಅಂತ. ಸೊ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಚಿದು ಅನ್ನ ಅವರು ಕೂಡ ಕಾಲ್ ಮಾಡಿದ್ರು ಸರ್. ನಮ್ಗೆ ತುಂಬಾ ಖುಷಿ ಆಯ್ತು, ಅದು ತುಂಬಾ ಸಪೋರ್ಟ್ ಸಿಕ್ಕಂಗಾಯ್ತು ಸರ್ ನಮ್ಗೆ. ಅಂದ್ರೆ ಹೆಂಗಂದ್ರೆ ಸರ್, ಮೆಂಟಲ್ ಪ್ರೆಷರ್ ಇರುತ್ತಲ್ಲ, ಗೊತ್ತಲ್ಲ. ಸೊ ಅದೇ ಆತರ ಎಲ್ಲ ಸಪೋರ್ಟ್ ಬಂದಾಗ ಮೆಂಟಲ್ ಪ್ರೆಷರ್ ಒಂದ್ ಸ್ವಲ್ಪ ಇದಾಗುತ್ತೆ ಸರ್, ಸಮಾಧಾನ ಅನ್ಸುತ್ತೆ ಮನ್ಸಿಗೆ, ಮನ್ಸ್ ತಿಳಿ ಅನ್ಸುತ್ತೆ, ಆ ತರ ಆಗುತ್ತೆ ಸರ್. ಸೊ ಅದು ತುಂಬಾ ನಂಗೆ ಹೆಲ್ಪ್ ಆಯ್ತು ಸರ್ ಆಕ್ಚುಲಿ ನಿನ್ನೆ. ಯಾಕಂದ್ರೆ ತುಂಬಾ ನರ್ವಸ್ ಇದ್ವಿ ಸರ್ ನಾವೆಲ್ಲರೂ. ಸೊ ಆ ತರ ಕಾಲ್ ಬಂದಾಗ ನಮ್ ಶಾಸಕರು ಮಾಡಿದಾಗ ನಾವು ತುಂಬಾ ಲೈಟ್ ಫೀಲ್ ಆಯ್ತು ಸರ್ ನಮ್ಗೆ. ಒಂದು ಹೇಳ್ತೀನಿ ಶಶಿಕಾಂತ್ ಅವರೇ, ಇಡೀ ವಿಶ್ವದಲ್ಲಿ ಭಾರತೀಯನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತೊಂದರೆ ಆಗೋದಕ್ಕೆ ಈ ಭಾರತ ಬಿಡಲ್ಲ, ಭಾರತ ಬಿಟ್ಟರು ಕೂಡ ಮೋದಿ ಬಿಡಲ್ಲ, ಅಷ್ಟು ಪವರ್ಫುಲ್ ಭಾರತ ಇರೋದು. ಸೊ ಹಂಗಾಗಿ ನೀವು ಧೈರ್ಯವಾಗಿರಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ನಿಮ್ಮ ಕುಟುಂಬಕ್ಕೂ ಕೂಡ ಅವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರಿ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಜನ ಅಂತೂ ಓಡಾಡ್ತಾ ಇದ್ದಾರೆ, ಬಟ್ ಸಹಜವಾಗಿ ಫ್ಯಾಮಿಲಿ ಅಂತ ಬಂದಾಗ ಆ ಎಮೋಷನಲ್ ಇದ್ದೇ ಇರುತ್ತೆ. ಹೌದು ಸರ್, ಅಂದ್ರೆ ನಾನು ಪ್ರತಿಯೊಂದು ಇದ್ರಲ್ಲೂ ನಮ್ಮ ಅಣ್ಣ ಇದೆ ಸರ್. ಅಂದ್ರೆ ಪ್ರತಿಯೊಂದು ಮಾಹಿತಿ, ನ್ಯೂಸ್ ಏನ್ ಬರುತ್ತೆ, ಟ್ವಿಟರ್ ಲಿಂಕ್ ಶೇರ್ ಮಾಡೋದು, ಪ್ರತಿಯೊಂದು ಮಾಹಿತಿ ನಮ್ಮ ಅಣ್ಣ ಶೇರ್ ಮಾಡ್ತಾರೆ ಸರ್. ಅವ್ನು ನಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ಸೊ ತುಂಬಾ ಪ್ರತಿಯೊಂದು ಟೈಮ್ ಅಲ್ಲಿ ಸರ್, ಒಂದೊಂದು ಗಂಟೆ, ಒಂದೊಂದು ಅರ್ಧ ಗಂಟೆ ಕಾಲ್ ಮಾಡ್ತಿದ್ದ, ಹೇಗಿದೆಯಾ, ಏನ್ ನಡೀತಾ ಇದೆ, ಏನ್ ಎಲ್ಲ ಕೇಳ್ತಿದ್ದ ಸರ್. ಫ್ಲೈಟ್ ಸ್ಟಾರ್ಟ್ ಆಯ್ತಾ, ಯಾವ್ದು ಅದು ಇದು ಅಂತ ತುಂಬಾ ಹೆಲ್ಪ್ ಮಾಡಿದ ಸರ್. ಈ ವಾಪಸ್ ಬರೋದಕ್ಕೆ ಫ್ಲೈಟ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಮೆಸೇಜ್ ಬರ್ತಾ ಇದೆಯಾ, ಅಂದ್ರೆ ಇದೆಯಾ ಇಲ್ಲ ಇವತ್ತು? ಅದೇ ಸರ್, ಎಷ್ಟು ಗಂಟೆ ರೀಚ್ ಆಗ್ತೀರಿ ಇಲ್ಲಿ? ಹಾ ಸರ್, ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಸರ್, 6 ಗಂಟೆ ಅಂದ್ರೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇರ್ತೀವಿ ಸರ್ ನಾವು. ಅಂದ್ರೆ ನಮ್ದು 1 ಗಂಟೆ 1:30 ಫ್ಲೈಟ್ ಇದೆ ಸರ್. ನಿಮ್ ಜೊತೆಗೆ 5 ಜನ ಇದ್ದಾರೆ, ಯಾರೆಲ್ಲ ಹೋಗಿದ್ರು ಎಲ್ಲರೂ? ಇಲ್ಲ ಸರ್, 3 ಜನ ಸರ್, ವಿಶಾಲ್ ಮತ್ತೆ ಪರಶುರಾಮ್ ಅಂತ 3 ಜನ. ನಾವು ಫ್ರೆಂಡ್ಸ್ ಸರ್, ಅಲ್ಲೇ ಒಂದೇ ಏರಿಯಾದಲ್ಲಿ ಇದೀವಿ. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿದ್ವಿ ಸರ್. ತುಂಬಾ ದಿನದಿಂದ ಪ್ಲಾನ್ ಮಾಡಿ ಬಂದಿದ್ವಿ, ಈ ತರ ಆಗೋಯ್ತು ಸರ್. ಏನಾಗಲ್ಲ, ಏನ್ ಮಾಡಕ್ ಆಗಲ್ಲ, ನಮ್ ಕೈಯಲ್ಲಿ ಅಂತೂ ಇಲ್ವೇ ಇಲ್ಲ. ಅದೇ ಸರ್, ನಮ್ ಕೈಲಿ ಇಲ್ಲ. ಅದೇ ಸರ್, ಹೌದು ಸರ್. ಅದು ಈ ತರ ಸಿಚುವೇಶನ್, ಇದು ಒಂಥರ ಎಕ್ಸ್ಪೀರಿಯನ್ಸ್ ಅಥವಾ ಏನು ಅಳ್ಬೇಕು ನಗ್ಬೇಕು ಅಂತ ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ ಸರ್, ಏನಪ್ಪಾ ಇದು ಅಂತ, ಆ ತರ ಸರ್ ಫೀಲ್. ಉಳಿದಿರುವ ಸ್ನೇಹಿತರು ಏನ್ ಹೇಳ್ತಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ ಹೇಗೆ? ಇಲ್ಲ ಸರ್, ಅವರು ನಿನ್ನೆ ತನಕ ಎಲ್ಲರೂ ಆತಂಕದಲ್ಲಿದ್ವಿ. ಯಾವಾಗ ನಮ್ಗೆ ಫ್ಲೈಟ್ ಬುಕ್ ಆಯ್ತು ಸರ್, ಅವಾಗ ರಿಲೀಫ್ ಅಂತ ಹೇಳ್ತಾರಲ್ಲ ಆ ಸರ್. ನಿನ್ನೆ ಆರಾಮಾಗಿ ನಿದ್ದೆ ಮಾಡಿದ್ವಿ, ಬೆಳಗ್ಗೆ ಎದ್ದು ಬೇಗ ಮೇಲ್ ಚೆಕ್ ಮಾಡಿದ್ವಿ ಸರ್, ಮತ್ತೆ ಏನಾದ್ರು ಫ್ಲೈಟ್ ಕ್ಯಾನ್ಸಲ್ ಆಯ್ತಾನಪ್ಪ ಅಂತ. ಇಲ್ಲ, ಯಾವುದೇ ತರದ್ ಮೇಲ್ ಬಂದಿರ್ಲಿಲ್ಲ. ಸೊ ಅದೇ ಒಂದು ರಿಲೀಫ್ ಸರ್. ಸೊ ಇವಾಗ ಮ್ಯಾಗಿ ಮಾಡ್ತಾ ಇದ್ವಿ, ಮ್ಯಾಗಿ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಇನ್ನೇನು ಹೊಡ್ಬೇಕು ಸರ್ ಫ್ಲೈಟ್ಗೆ. ಎಲ್ಲ ಸೇಫ್ ಆಗಿ ಬರ್ತೀರಿ, ಅದರಲ್ಲಿ 2 ಮಾತೇ ಇಲ್ಲ. ನೀವು ಆರಾಮಾಗಿರಿ, ಓಡಾಡ್ಕೊಂಡು ಮಜಾ ಮಾಡಿ, ಅದೇನು ಸಮಸ್ಯೆ ಇಲ್ಲ. ದುಬೈ ನೀವೇ ಹೇಳ್ತಾ ಇದ್ದೀರಿ ಏನ್ ಸಮಸ್ಯೆ ಇಲ್ಲ ಅಂತ, ಬಟ್ ಅಕ್ಕಪಕ್ಕದಲ್ಲಿ ಆ ರೀತಿ ಸೌಂಡ್ ಆಗ್ತಾ ಇದೆ, ಭಯ ಸರ್ ಅಷ್ಟೇ. ಸೊ ನಾವು ಆಲ್ಮೋಸ್ಟ್ ನಮ್ ಪ್ಲಾನ್ ಪ್ರಕಾರ ಎಲ್ಲ ವರ್ಕ್ ಆಯ್ತು, ಬಟ್ ಹೊರಗಡೆ ಆಚಕ್ ಭಯ, ಏನಕ್ಕೆ ಮನೇಲಿ ಬೈತಿದ್ದಾರೆ. ಸೊ ಈ ಟೈಮಲ್ಲಿ ಹೋಗೋದು ನಮಗೂ ಸೇಫ್ ಅನಿಸ್ತಾ ಇಲ್ಲ. ಅದೊಂದ್ ಬಿಟ್ರೆ ಬಾಕಿ ಎಲ್ಲ ಚೆನ್ನಾಗಿತ್ತು ಸರ್. ಶಶಿಕಾಂತ್ ಅವರೇ, ಮತ್ತೆ ವಾಪಸ್ ಬರ್ತೀರಾ ದುಬೈಗೆ? ಗೊತ್ತಿಲ್ಲ ಸರ್, ಮೇ ಬಿ ನನ್ ಬೇರೆ ಡೆಸ್ಟಿನೇಷನ್ ಇದೆ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗ್ಬೋದು, ಗೊತ್ತಿಲ್ಲ. ಮನೇಲಿ ಕಳಿಸ್ತಾರಲ್ಲೋ ಗೊತ್ತಿಲ್ಲ, ಬಟ್ ಈ ದುಬೈ ಅಲ್ಲ ಸರ್ ಕಾಸ್ಟ್ಲಿ ಸರ್. ನಮ್ಮಂತ ಮಿಡಲ್ ಕ್ಲಾಸ್ ಜನ 2 ಸತಿ ಬರೋ ಟ್ರಿಪ್ ಅಲ್ಲ ಸರ್ ಇದು. ಒಂದ್ಸತಿ ಬಂದಿದ್ದಕ್ಕೆ ಕೈ ಸುಟ್ಕೊಂಡ್ಬಿಡ್ತೀವಿ ಸರ್. ದುಬೈ ನೋಡ್ಬೇಕು, ಅದೇ ಸರ್, ಅಷ್ಟೇ ಅಷ್ಟೇ ನೋಡಿ ಸರ್. ಇನ್ನೊಂದು ಬುರ್ಜ್ ಖಲೀಫಾ ಅಂತ ಬಂದಾಗ ಅಲ್ಲಿ ಪಕ್ಕದಲ್ಲೇ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ, ನಿಜನಾ ಅದು? ಸರ್ ಗೊತ್ತಿಲ್ಲ, ಅದ್ ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ ಸರ್. ನಾವು ಬುರ್ಜ್ ಖಲೀಫಾ ಹೋಗಿದ್ವಿ ನಿನ್ನೆ, ಆಯ್ತಾ. ಅಲ್ಲಿ ನೀವು ನೋಡಿದ್ರೆ ಇಟ್ಸ್ ಫೀಲ್ಸ್ ಲೈಕ್ ನಾರ್ಮಲ್ ಸರ್, ನಾರ್ಮಲ್ ಇದೆ ಅಂತ. ಓಕೆ, ಅದಾದ್ಮೇಲೆ ಸಂಜೆ ಫೌಂಟೇನ್ ಶೋ ಇತ್ತು ಸರ್, ನಾವು ವೇಟ್ ಮಾಡ್ತಾ ಇದ್ವಿ. ಆಮೇಲೆ ಏನಾಯ್ತು ಸರ್, ಅವರು ಇಫ್ತಾರ್ ಅಂತ ಏನೋ ಸ್ಫೋಟ ಮಾಡ್ತಾರೆ ಬುರ್ಜ್ ಖಲೀಫಾ ಅವರೇ ಒಂದು ಸಣ್ಣದಾಗಿ ಸ್ಫೋಟ ಮಾಡ್ತಾರೆ. ಓಕೆ, ಅದು ಸ್ಫೋಟ ಆಯ್ತು ಸರ್. ನೀವು ನಂಬಲ್ಲ, ಪ್ರತಿಯೊಬ್ರು ಓಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗ ನಾವು ಕೂಡ ಓಡಕ್ ಸ್ಟಾರ್ಟ್ ಮಾಡಿದ್ವಿ, ಏನಾಯ್ತು ಅಂತ. ಅವಾಗ ನೋಡಿದ್ವಿ ಅದು ಅವರೇ ಮಾಡಿದಂತೆ, ಅಲ್ಲೇ ಫಾಗ್ ಬರ್ತಾ ಇತ್ತು. ಸೊ ಆ ತರ ಆಯ್ತು ಸರ್. ಅದೊಂದು ಇನ್ಸಿಡೆಂಟ್ ತುಂಬಾ ಹೆವಿ. ಪಟಾಕಿ ಹಚ್ಚಿ ಓಡೋದು ಆ ತರ ಆಗ್ತಿದ್ಯಾ ಸರ್? ನೀವು ನಂಬಲ್ಲ, ಇಲ್ಲಿ ಸೂಪರ್ ಕಾರ್ ಜಾಸ್ತಿ ಅಲ್ಲ, ಲ್ಯಾಂಬೋರ್ಗಿನಿ ಅವೆಲ್ಲ ಕಾರ್ ಹೋದ್ರೆ ಸೌಂಡ್ ಬರುತ್ತಲ್ಲ ಸರ್, ಆಲ್ಮೋಸ್ಟ್ ಇದು ಕ್ಷಿಪಣಿ ತರ ಸೌಂಡ್ ಬರುತ್ತೆ ಸರ್. ಅವಾಗೂ ತುಂಬಾ ಭಯ ಆಗೋದು. ಆಮೇಲೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೊಬೈಲ್ ಯಾರ್ದಾದ್ರು ಟಪ್ ಅಂತ ಬಿದ್ರೆ ಅವಾಗೂ ಭಯ ಆಗೋದು. ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಯಾರ್ದಾದ್ರು ಮೊಬೈಲ್ ಬಿತ್ತು ಅಂತ ಅನ್ಕೊಳ್ಳಿ ಸರ್, ಟಪ್ ಅಂತ. ಸೊ ಅವಾಗೂ ಎಲ್ಲರೂ ಹಿಂತಿರುಗಿ ನೋಡೋದು, ಏನಾಯ್ತಪ್ಪ ಅಂತ, ಆ ತರ ಸಿಚುವೇಶನ್ ಸರ್. ಆ ಮೊಮೆಂಟ್ ಹಂಗಿರತ್ತೆ, ಏನ್ ಮಾಡಕ್ ಆಗಲ್ಲ. ಹಂಗಾಗಿತ್ತು ಸರ್ ಅದು.
ಶಶಿಕಾಂತ್ ಅವರೇ, ಈ ಮೂಲಕ ನಿಮ್ಮ ಮನೆಯವ್ರಿಗೆ ಏನು ಹೇಳಕ್ ಬಯಸ್ತೀರಿ? ನಮ್ಮ ಮನೆಯವ್ರಿಗೆ ಅಂದ್ರೆ ಸರ್, ನಮ್ಮಮ್ಮ ಪಪ್ಪ ಅಣ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಮಿಸ್ ಮಾಡ್ತಾ ಇದ್ದೀನಿ, ಬೇಗ ಅವ್ರನ್ನ ಮೀಟ್ ಮಾಡ್ತೀನಿ. ಐ ಲವ್ ದೆಮ್ ಸರ್, ಅಷ್ಟೇ. ಹೇಳಿ ಆರಾಮಾಗಿದ್ದೀನಿ ಅಂತ ಹೇಳಿ, ಏನಾಗಲ್ಲ. ಅದೇ ಸರ್ ಹೇಳಿದ್ದೀನಿ, ಆರಾಮಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಒಂದ್ ಸ್ವಲ್ಪ ಗಾಬರಿ ಪಡ್ತಾ ಇದ್ದಾರೆ. ಸೊ ಅಮ್ಮ ಹೇಳ್ತಿದ್ದೆ, ಅಮ್ಮ ವಿಡಿಯೋ ಕಾಲ್ ಮಾಡಿದ್ರೆ ಪಾಪ ಅಳಕ್ ಸ್ಟಾರ್ಟ್ ಮಾಡಿದ್ರು. ನಂಗೆ ಅದೇ ಬೇಜಾರು ಸರ್. ಏನಪ್ಪ, ಏನು ಇದು ಜೀವನದಲ್ಲಿ ಕನ್ಸನ್ನ ನನ್ಸ್ ಮಾಡ್ಬೇಕಂತ ಏನೋ ಒಂದು ತಿರುಗಾಡ್ಬೇಕು, ಏನೋ ಒಂಥರ ಆಸೆ, ಅದ್ ಮಾಡೋದು ತಪ್ಪ ಸರಿನಾ, ಏನ್ ಮಾಡ್ತಾ ಇದೀವಿ ಅಂತ ತಲೆಯಲ್ಲಿ ಏನೇನೋ ವಿಚಾರ ಬರುತ್ತಲ್ಲ ಸರ್, ಆತರ. ಹೌದೌದು. ಏನಾಗಲ್ಲ ಶಶಿಕಾಂತ್ ಅವರೇ, ಆರಾಮಾಗಿ ಬನ್ನಿ. ನಿಮ್ಮ ಸ್ನೇಹಿತರು ಕೂಡ ಹೇಳಿ, ಏನ್ ಆಗಲ್ಲ. ಯಾಕಂದ್ರೆ ಟ್ರಂಪ್ ನಮ್ಮವರೇ, ಇಸ್ರೇಲ್ ನಮ್ಮವರೇ, ಇರಾನು ಕೂಡ ನಮ್ಗೆ ಆಪ್ತರು. ನಮ್ಗೆ ಅದು ಎಲ್ಲಾ ದೇಶಗಳು, ಈ ಪಾಕಿಸ್ತಾನ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಆಪ್ತಾರೆ. ಸೊ ಹಂಗಾಗಿ ಭಾರತೀಯರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ. ಸೊ ಯಾರಿಗೂ ಕೂಡ ಮುಟ್ಟಕ್ಕಾಗಲ್ಲ ಭಾರತೀಯರನ್ನ, ಅಷ್ಟು ಸುಲಭ. ಅದೇ ಸರ್, ಅದೇ ಧೈರ್ಯ ನಮ್ಗೂನು. ನಮ್ಮ ಮೋದಿ ಇರೋ ತನಕ ನಮ್ಗೆ ಏನಾಗಲ್ಲ ಅಂತ ಧೈರ್ಯ ಇದೆ ಸರ್. ಸೊ ಅದೊಂದಿದೆ ಸರ್. ಎಸ್, ತುಂಬಾ ಜನ ಹೆಲ್ಪ್ ಮಾಡ್ತಾರೆ ಸರ್. ತುಂಬಾ ಜನ ಕಾಲ್ ಮಾಡಿದ್ರು, ಲೋಕಲ್ ಐಟ್ಸ್ ಅವ್ರ ನಂಬರ್ ಕೊಟ್ರು, ಹೆಲ್ಪ್ ಬೇಕಾದ್ರೆ ಕೇಳು ಅಂತ ತುಂಬಾ ಜನ ಕಾಲ್ ಮಾಡಿದ್ರು ಸರ್. ನಮ್ಮ ಮನೆ ಹತ್ರ ಇರೋ ಹುಡುಗ ಶಶಾಂಕ್ ಅಂತ ಇದ್ದ ಸರ್, ಅವರು ಪಾಪ ಅವ್ನು ಅವ್ರ ನಂಬರ್ ಕೊಟ್ಟು ತುಂಬಾ ಜನ ಹೆಲ್ಪ್ ಮಾಡಿದ್ರು. ಬಿಟ್ಟಿದ್ದಾರೆ. ಹೌದು ಸರ್, ಬಿಟ್ಟಿದ್ರು ಸರ್. ಎಂಬಸಿ ಅವ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಅವಾಗ ನಿನ್ನೆ ಕಾಲ್ ಮಾಡಿದಾಗ ಮಾಹಿತಿ ಅಷ್ಟೊಂದು ಕ್ಲಿಯರ್ ಇರಲಿಲ್ಲ ಸರ್. ಅವರು ಅದೇ ಹೇಳ್ತಾ ಇದ್ರು, ಫ್ಲೈಟ್ ಯಾವಾಗ ಸ್ಟಾರ್ಟ್ ಆಗಂತ ಇನ್ನ ಕ್ಲಿಯರ್ ಆಗಿ ಮಾಹಿತಿ ಬಂದಿಲ್ಲ ಅಂತ. ಬಟ್ ನಿನ್ನೆ ಯಾವಾಗ ನಾವು ನ್ಯೂಸ್ ನೋಡಿ ಒಂದ್ ಫ್ಲೈಟ್ ಬೆಂಗಳೂರು ಹೋಗಿದೆ ಅಂತ ನೋಡಿದ್ವು, ಸಡನ್ ಆಗಿ ನಾವು ಎಮಿರೇಟ್ಸ್ ಬುಕ್ ಮಾಡಿದ್ವಿ ಸರ್. ಬೇರೆ ಟ್ರಾವೆಲ್ ನೋಡಕ್ ಹೋಗ್ಲಿಲ್ಲ. ಸೊ ಎಮಿರೇಟ್ಸ್ ಇವ್ರದೇ ಅಲ್ಲ, ಸೊ ಹಿಂಗೆ ಹೋಗ್ಲಿ ಬಿಡಪ್ಪ, ಸ್ವಲ್ಪ ಕಾಸ್ಟ್ಲಿನೂ ಬಿತ್ತು ಸರ್ ನಮ್ಗೆ. ಇಂಡಿಗೋ ಆಲ್ರೆಡಿ ಟಿಕೆಟ್ ಇದ್ರು ನಾವು ಎಮಿರೇಟ್ಸ್ ಬುಕ್ ಮಾಡ್ಕೊಂಡಿವಿ, ಏನು ಮಾಡಕ್ ಆಗಲ್ಲ ಅಂತ ಅದಕ್ಕೆ ಬರ್ತಾ ಇದೀವಿ ಸರ್ ಇವಾಗ. ಅಂದ್ರೆ ಟಿಕೆಟ್ ರೇಟ್ ಅಲ್ಲಿ ವ್ಯತ್ಯಾಸ ಇದೆಯಾ? ವಿಪರೀತವಾಗಿ ರೇಟ್ ಆದದ್ದು? ವಿಪರೀತ ಅಂತ ಹೇಳಕ್ ಆಗಲ್ಲ ಸರ್, ಬಟ್ 20% ಅಂತ ಹೈಕ್ ಅನ್ಬೋದು ಸರ್, ಅಷ್ಟೇ. ಒಂದು ವಿಮಾನ ಲ್ಯಾಂಡ್ ಆಗಿದೆ, ಸೊ ನೀವು ಆದಷ್ಟು ಬೇಗ ಬನ್ನಿ. ಅದೇ ಸರ್, ಶೋರ್ ಸರ್, ಶಿವನ ಸರ್, ನಿಮ್ ಸಪೋರ್ಟ್ ತುಂಬಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಳ್ಳೆದಾಗ್ಲಿ ಶಶಿಕಾಂತ್ ಅವರೇ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸರ್. ಬಾಯ್. ಎಸ್, ಇದು ಶಶಿಕಾಂತ್. ಅಂದರೆ ದುಬೈಯಿಂದನೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ. ಸದ್ಯಕ್ಕೆ ಅಂಥದ್ದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಸಹಜವಾಗಿ ಫ್ಯಾಮಿಲಿ ಮತ್ತು ಅವರಿಗೂ ಕೂಡ ಆತಂಕ ಇರುತ್ತೆ ಪ್ರವಾಸಕ್ಕೆ ಅಂತ ಹೇಳಿದರು. ಬಟ್ ಈ ರೀತಿಯಾಗಿ ಸಿಕ್ಕಾಕಿಕೊಂಡಿದ್ದಾರೆ. ಇವತ್ತು ಸಂಜೆ ಒಳಗಡೆ ಮತ್ತೆ ಅವರು ಸಂಜೆ ಬರ್ತಾರೆ. ಸಂಜೆ ಮತ್ತೆ ಅವ್ರನ್ನ ಪ್ರಯತ್ನ ಮಾಡೋಣ, ಅವ್ರ ಜೊತೆ ಮಾತನಾಡುವಂಥದ್ದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡಿ, ಪ್ರಮುಖವಾಗಿ ಅಲ್ಲಿ ದುಬೈ ಅಂತ ಬಂದಾಗ, ಅಂದರೆ ಯಾವಾಗ ಭಾರತೀಯರು ಸೇಫ್ ಆಗಿದ್ದಾರೆ ಅಂತ ಹೇಳಿದಾಗ ಲಕ್ಷ್ಮಣ್ ಸವದಿಯವರು ಮಾತನಾಡಿದ್ದಾರೆ. ಆಮೇಲೆ ಮೋದಿ ಬಗ್ಗೆ ಒಳ್ಳೆ ಹೆಸರಿದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಅವರೇ ಹೇಳಿದರು, ಅಂದರೆ ನಮ್ಮಂಥ ಯುವಕರಿಗೆ ಆಗಿರ್ಬೋದು ಅಥವಾ ಈ ದೇಶಕ್ಕೆ ಮೋದಿ ಅಂತ ನಾಯಕ ಬೇಕು ಅಂತೇಳಿ. ಸೊ ಹಂಗಾಗಿ ಈಗ ಸೇಫ್ ಆಗ್ತಾರೆ. ಸಂಜೆ 6 ಗಂಟೆ ಒಳಗಡೆ ಅವರು ಮತ್ತೆ ವಾಪಸ್ ಬರ್ತಾರೆ ಅಂತ